Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನಿವತ್ತು ಶುರು ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಯಾರೆಲ್ಲ ಮೊದಲನೇದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಡೈಲಿ ವ್ಲಾಗ್ನ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ನನ್ನ ಡೇನ ನಾನು ಹೇಗೆ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಾರ್ನಿಂಗ್ ಸ್ಲೋ ಆಗೇ ಶುರು ಆಯಿತು. ಸ್ವಲ್ಪ ಲೇಟಾಗೆದ್ದೆ, ಬಿಸಿನೀರನ್ನ ಕುಡಿತಾ ನನ್ನ ಡೇನ ನಾನು ಶುರು ಮಾಡಿದೆ. ಆ್ಯಂಡ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮನೆ ಕೆಲಸ ಇತ್ತು ಅಂಥೇಳಿ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಮನೆ ಗೂಡಿಸ್ಕೊಂಡೆ, ಮನೆ ಒರೆಸ್ಕೊಂಡೆ. ಆ್ಯಂಡ್ ಅದಾದಮೇಲೆ ಟಿ ವಿಲಿ ಒಳ್ಳೆ ಪ್ರೋಗ್ರಾಮ್ ಆಗ್ತಿದ್ರು. ನಿಜವಾಗ್ಲೂ ನನ್ನ ಚೈಲ್ಡ್ಹುಡ್ ಮೆಮೊರೀಸೇ ನನಗೆ ಜ್ಞಾಪಕ ಬಂತು. ಸಿಂಹದ ಮರಿ ಸೈನ್ಯ ಮೂವಿ ಹಾಕಿದ್ರು. ನನಗೆ ಈ ಮೂವೀಸ್ ಎಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ ನಾವು ಸಮ್ಮರ್ ಡೇಸಲ್ಲಿ ನಮಗೆ ಹಾಲಿಡೇಸ್ ಕೊಟ್ಟಾಗೆಲ್ಲನೂ ಈ ಥರ ಮೂವೀಸೇ ಜಾಸ್ತಿ ಹಾಕ್ತಿದ್ದಿದ್ದು. ಸೊ ಹಾಗಾಗಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಳೆಯ ಕಾಲದ ಮೂವಿ ಎಲ್ಲ ನೋಡೋದಕ್ಕೆ. ನಾನು ಅವತ್ತು ಎದ್ದಿದ್ದೇ ಲೇಟಾಗಿತ್ತು. ಇನ್ನು ಲೇಟ್ ಮಾಡಿದ್ರೆ ದೇವ್ರ ಪೂಜೆ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಒಂದು 4 ಜೊತೆ ಬಟ್ಟೆ ಇತ್ತು, ಸೊ ಅದು ಕೂಡ ಒಕ್ಕೊಂಡೆ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನಿಲ್ಲ ಮಾಯ್ಶ್ಚರೈಸರು ಆ್ಯಂಡ್ ಬೊಟ್ಟು ಇಟ್ಕೊಂಡಿದ್ದೀನಿ, ಕುಂಕುಮ ಇಟ್ಕೊಂಡಿದ್ದೀನಿ ಅಷ್ಟೇ. ಪಿಂಪಲ್ ಆಗೋಗಿದೆ, ಇಟ್ಸ್ ಓಕೆ, ಹೋಗುತ್ತೆ. ಸೊ ಇವಾಗ ಕ್ವಿಕ್ಕಾಗಿ ಪೂಜೆ ಮಾಡಬೇಕು. ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ಪೂಜೆ ಮಾಡಾದ್ಮೇಲೆ ನಿಮ್ಮನ್ನು ಮೀಟ್ ಆಗ್ತೀನಿ.
ಸೊ ಗೈಸ್, ಇವಾಗ ಪೂಜೆ ಎಲ್ಲ ಆಯಿತು. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ಏನು ಗೊತ್ತಾ, ಉಪ್ಪಿಟ್ಟು ಮತ್ತು ಕೇಸರಿ ಬಾತು. ಸೊ ತುಂಬ ಚೆನ್ನಾಗಿದೆ. ನನಗೆ ಮಮ್ಮಿ ಮಸಾಲೆ ಎಲ್ಲ ಹಾಕಿ ಮಾಡಿಕೊಡ್ತಾರಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಟೇಸ್ಟ್ ಮಾಡಿ ಹೇಳ ಹೇಗಿದೆ ಅಂತ. ನಂಗೆ ಯೂಶ್ವಲಿ ಸ್ವೀಟ್ ಎಲ್ಲ ಇಷ್ಟ ಆಗೋದಿಲ್ಲ. ಸೊ ಸಮ್ಟೈಮ್ಸ್ ಈ ಥರ ಮಾಡಿದಾಗ ಓಕೆ ಚೆನ್ನಾಗಿದೆ. ಸೊ ಇವಾಗ ನಾನು ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ, ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಇವತ್ತು ಒಂದು ವಿಶೇಷ ಅಂತಂದರೆ, ಸಿಂಹದ ಮರಿ ಸೈನ್ಯ ಫಿಲಮ್ ಹಾಕಿದ್ದಾರೆ. ಸೊ ಈ ಥರ ಮೂವೀಸ್ ಎಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ನನಗೆ ಖುಷಿ ಆಗುತ್ತೆ. ನಾವೆಲ್ಲ ಅವಾಗೆಲ್ಲ ರಜಾ ಎಲ್ಲ ಇದ್ದಾಗ, ಸಮ್ಮರ್ ಹಾಲಿಡೇಸ್ ಆಗಿರ್ಬೋದು, ರಜಾ ಎಲ್ಲ ಇದ್ದಾಗ ಆಗಿರ್ಬೋದು, ಸೊ ಈ ಥರ ಎಲ್ಲ ಮೂವೀಸ್ ಹಾಕಿದಾಗ ಎಲ್ಲೂ ಹೋಗ್ತಿರ್ಲಿಲ್ಲ ನಾವು ಆಚೆ. ಸೊ ಈ ಥರ ಎಸ್ಪೆಷಲಿ ಸಮ್ಮರ್ ಹಾಲಿಡೇಸ್ ಟೈಮಲ್ಲೆಲ್ಲನೂ ಹಾಕ್ತಾಯಿದ್ರು ಈ ಮೂವೀಸು. ನಾಗರಹೊಳೆ, ಈ ಥರ ಸಿಂಹದ ಮರಿ ಸೈನ್ಯ. ಸೊ ಈ ಥರದ್ದೆಲ್ಲನೂ ಚಿಲ್ಡ್ರನ್ಸ್ ಬೇಸ್ಡ್ ಮೂವಿ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಈಗಿನ ಮಕ್ಕಳು ಇದನ್ನೆಲ್ಲನೂ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಸೊ ಈ ಥರದ್ದೆಲ್ಲ ಮೂವೀಸ್ ಎಲ್ಲ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲೆಲ್ಲ ನಿಜವಾಗ್ಲೂ ಹೇಳ್ತೀನಿ, ಆ ಡೇಸ್ ಎಲ್ಲನೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಆ ಡೇಸ್ ಇನ್ನೂ ವಾಪಸ್ ಬರೋದಿಲ್ಲ ನಮಗೆಲ್ಲನೂ. ಸೊ ಫೈನ್. ಸೊ ಇವಾಗ ನಾನು ಟಿ ವಿ ನೋಡಿಕೊಂಡು ಬೇಗ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಕೆಲಸ ಇದೆ, ಆಮೇಲೆ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಳ್ತೀನಿ. ಸೊ ಗೈಸ್, ಎಡಿಟಿಂಗ್ ಕೆಲಸ ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡೆ. ವಾಯ್ಸ್ ಓವರ್ ಕೊಡಬೇಕಿತ್ತು, ಸೊ ಅದು ಕೂಡ ಮುಗಿಸ್ಕೊಂಡೆ. ನಂಗೆ ಸೊ ಎಡಿಟಿಂಗ್ ಮಾಡೋದಾಗಿರಲಿ, ವೀಡಿಯೋಸ್ ಮಾಡೋದು ಆ್ಯಂಡ್ ವಾಯ್ಸ್ ಓವರ್ ಕೊಡೋದು, ಇದೆಲ್ಲ ನನಗೆ ಸಿಕ್ಕಾಬಟ್ಟೆ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಒಂದಷ್ಟು ಕೆಲಸ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡಿದ್ದೀನಿ. ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಕ್ಲೈಮೇಟ್ ನೋಡ್ತಿದ್ರೆ ನನಗೆ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಒಂದಷ್ಟು ವೀಡಿಯೋಸ್ ಇದೆ, ಸೊ 1 ವೀಕ್ ಆಗಷ್ಟು. ಸೊ ಇವಾಗ ಸ್ವಲ್ಪ ಹೊಟ್ಟೆ ಹಸಿತಿದೆ, ಬೆಳಗ್ಗೆ ಸ್ವಲ್ಪನೇ ಬ್ರೇಕ್ಫಾಸ್ಟ್ ಮಾಡಿದ್ದು. ಸೊ ಇವಾಗ ಸ್ವಲ್ಪ ಲಂಚ್ನ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇನ್ನು ಆ್ಯಸ್ ಯೂಶುವಲ್ ಇನ್ನು 1 ವೀಕ್ ಇನ್ನು ಫುಲ್ ಸ್ಟ್ರೆಚ್ ಕೆಲಸ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ. ಆ್ಯಂಡ್ ಸಾಯಂಕಾಲ ಹೇಗೋಗುತ್ತೋ, ಈವ್ನಿಂಗ್ ಡೇ ಹೇಗೋಗುತ್ತೋ ನೋಡಬೇಕು. ಸೊ ಅದು ಕೂಡ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಕ್ಲೈಮೇಟ್ ಒಂದು ಸತಿ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಇದೆ ಕ್ಲೈಮೇಟು. ಈ ಕ್ಲೈಮೇಟಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ಲೈಟಾಗಿ ಡ್ರಿಸಲ್ ಬೇರೆ ಆಗ್ತಿದೆ. ಮೇ ಬಿ ಸೈಕ್ಲೋನ್ ಇದೆ ಅಂತ ಅನಿಸುತ್ತೆ ಪ್ರಾಬಬ್ಲಿ ಚೆನ್ನೈಯಲ್ಲಿ. ಸೊ ಹಾಗಾಗಿ ಇಲ್ಲಿ ಈ ಥರ ಕ್ಲೈಮೇಟು. ನಿಜವಾಗ್ಲೂ ಗೈಸ್, ಎಷ್ಟು ಚಳಿ ಆಗ್ತಿದೆ ಅಂತಂದರೆ ಮನೇಲಿ 1 ನಿಮಿಷ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ, ಅಷ್ಟು ಚಳಿ ಆಗ್ತಿದೆ. ಸ್ವೆಟ್ರ್ ಹಾಕೊಳ್ಳೋಣಪ್ಪ ಅಂತ ಆ ಲೆವೆಲ್ಗೆ ಹಾಕೋಬೇಕಪ್ಪ ಅಂತ ಅನಿಸ್ತಿದೆ, ಆ ಲೆವೆಲಿಗೆ ಚಳಿ ಆಗ್ತಿದೆ. ಆ್ಯಂಡ್ ಸೊ ಇವಾಗ ಸ್ವಲ್ಪ ಬೆಚ್ಚಗೆ ಊಟ ಮಾಡಿ ಸ್ವೆಟ್ರೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಆಮೇಲೆ ನೋಡೋಣ ಈವ್ನಿಂಗ್ ಹೇಗೆ ಹೋಗುತ್ತೆ. ನಾನು ನಿದ್ದೆ ಮಾಡಿ ಎದ್ದು ಬಂದು ಆಚೆ ನೋಡೋಷ್ಟರಲ್ಲಿ ಜೋರಾಗಿ ಮಳೆ ಬಂದಿದೆ, ಗೊತ್ತೇ ಆಗಿಲ್ಲ. ಆ್ಯಂಡ್ ಒಣಗಿದ್ದಿದ್ದ ಬಟ್ಟೆ ಎಲ್ಲನೂ ಇನ್ನೊಂದು ಸತಿ ತ್ಯಾವ ಆಗಿ ಅದನ್ನೆಲ್ಲ ಒಣಗಿಸಿ ಎತ್ತಿಡೋಷ್ಟರಲ್ಲಿ ಒಂದಷ್ಟೊತ್ತಾಯಿತು. ಆ್ಯಂಡ್ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಿದ್ದೆ, ಅಷ್ಟರಲ್ಲಿ ನಮ್ಮಪ್ಪ ನನಗೋಸ್ಕರ ಕಬ್ಬನ್ನೆಲ್ಲನೂ ಕಟ್ ಮಾಡಿ ಕೊಡ್ತಾಯಿದ್ರು. ಏನು ರೆಡಿ ಮಾಡ್ತಿದ್ದೀರಾ? ಮಗಳಿಗೋಸ್ಕರ ಕಬ್ಬು ಕಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಯಾವಾಗ ಅದನ್ನು ಕಟ್ ಮಾಡಿಕೊಡ್ತೀರಾ? ಇವಾಗ ಶುರು ಮಾಡಿದ್ದೀರಾ? ಆಗತ್ತೆ, ಒಂದು 5-10 ಮಿನಿಟ್ಸ್ ಆಗತ್ತೆ. 5-10 ತೆಗಿಬೇಕಲ್ವಾ? ಓಕೆ. ಸಾಯಂಕಾಲ ಬರೆ ಆಗಿತ್ತು, ದೇವ್ರ ಮುಂದೆ ದೀಪ ಹಚ್ಚಬೇಕಿತ್ತು. ಸೊ ಹಾಗಾಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ ದೀಪ ಹಚ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಕಬ್ಬನ್ನ ತಿನ್ನೋಣ ಅಂತ ಫ್ರೆಶ್ ಅಪ್ ಆಗ್ತಾಯಿದ್ದೆ. ಗೈಸ್, ಏನು ಗೊತ್ತಾ, ಇವಾಗ ನಾನು ನಮ್ಮಮ್ಮಿ ಏನೋ ಒಂದು ಸ್ಪೆಷಲ್ ಆಗಿರೋ ಡಿಶ್ನ ಮಾಡ್ತಿದ್ದಾರೆ. ಏನು ಮಮ್ಮಿ ಅದ್ರ ಹೆಸರು? ಉಂಡೆ ಸಾರು, ಕಡಲೆಬೇಳೆ ಉಂಡೆ ಸಾರು. ಕಡಲೆಬೇಳೆ ಉಂಡೆ ಸಾರು, ವೆಜ್ ಕೀಮಾ. ವೆಜ್ ಕೀಮಾ, ಹೌದು, ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಅದು. ಸೊ ಹಾಗಾಗಿ ನನಗೆ ಮಾಡಿಕೊಡ್ತಿದ್ದಾರೆ. ಸೊ ನನಗೆ ಮಾಡಿಕೊಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡಲೇಬೇಕು ಅಲ್ವಾ? ಇಲ್ಲ ಅಂತಂದರೆ ಮಮ್ಮಿ, ಇಲ್ಲ ಅಂತಂದರೆ ಮಾಡೋದು ಅಂತ. ಸೊ ಇವಾಗ ಕುಕ್ಕಿಂಗ್ನ ಮಮ್ಮಿ ಕುಕ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಮಿಕ್ಸಿ ಹಾಕೋದಕ್ಕೆ ಹೇಳಿದ್ದಾರೆ. ಸೊ ಇವಾಗ ಮಿಕ್ಸಿ ಹಾಕ್ಕೊಡ್ತಾ ಇದ್ದೀನಿ. ಸೊ ಗೈಸ್, ಮಸಾಲೆ ರೆಡಿ ಆಗಿದೆ.
ಮಮ್ಮಿ ನನಗೆ ಸೇಮ್ ವಡೆ ಸ್ಮೆಲ್ ಬರ್ತಾ ಇದೆ. ವಡೆ ಸ್ಮೆಲ್ ಬರೋದು ಅಂದರೆ ಸೇಮ್ ಆ ಥರ ಮೆಥಡ್. ಅದೇ ಥರ ಮಾಡೋದು. ಓಕೆ. ನಮ್ಮ ಮಮ್ಮಿ ಅಡುಗೆ ತುಂಬ ಚೆನ್ನಾಗೇ ಮಾಡ್ತಾರೆ ಗೈಸ್. ಹಾಕ್ತವ್ರೆ. ಏನು ಮಮ್ಮಿ ಇಡ್ಲಿ ಪಾತ್ರೆ ಎಲ್ಲ ತಗೊಳ್ತಿದ್ದೀರಾ? ಹಾಗೆಲ್ಲ ಬೇಯಿಸ್ಬೇಕಲ್ಲ ಅದಕ್ಕೆ ಸ್ಟವ್ ಆನ್ ಮಾಡಿ. ಇಲ್ಲಾಂದರೆ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅದು ವಡೆ ಆಗೋಗ್ಬಿಡುತ್ತೆ. ಓಕೆ. ಇಲ್ಲ ನಾವು ಕೀಮಾ ಹಂಗೆ ಅಲ್ವಾ ಮಾಡೋದು, ಸೊ ಹಾಗೆ ಅಂತ ಅಂದ್ಕೊಂಡೆ. ಆಯಿಲ್ ಹಾಕ್ಬೇಕಾ ಅದಕ್ಕೆ? ಬೇಡ, ಹಾಗೇನೂ ತಿನ್ಬೋದಲ್ಲ? ಬೆಂದ ಮೇಲೆ. ಓಕೆ. ಏನೇನು ಬೇರೆ ಬೇರೆ ಥರ ಏನೇನೋ ಡಿಶಸ್ ಎಲ್ಲ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಮಾಡಿಕೊಟ್ರೆ ತಿಂತೀರಲ್ವಾ? ನಾನವನಲ್ಲ. ಅಫ್ಕೋರ್ಸ್ ಮಮ್ಮಿ ಮಾಡಿಕೊಟ್ರೆ ಯಾರು ತಿನ್ನಲ್ಲ ಅಂತಾರೆ ಅಲ್ವಾ ಗೈಸ್? ಎಷ್ಟು ಹಾಕಿಟ್ಟಿದ್ದೀರಾ ಈ ಥರ ಉಂಡೆ? ಎಷ್ಟು ಮಾಡಿಟ್ಟಿದ್ದೀರಾ? ಈ ಥರ 20 ಇದೆಯಾ? ಸೊ ಈ ಥರ ಉಂಡೆ ಮಾಡಿ ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ಸೊ ಈ ಥರ ಬೇಯಿಸಿ ಆ್ಯಂಡ್ ಅದಾದಮೇಲೆ ಸಾರಿಗೆ ಹಾಕೊಳ್ಳೋದು ಅಲ್ವಾ? ಈಗ ಸಾರು ಒಗ್ಗರಣೆ ಹಾಕ್ಕೊಳ್ತೇನೆ. ಓಕೆ. ನಮ್ಮಮ್ಮ ನನಗೆ ಅಡುಗೆ ಮಾಡೋದನ್ನು ಹೇಳ್ಕೊಡ್ತಿದ್ದಾರೆ. ನಾನು ಅಡುಗೆ ಚೆನ್ನಾಗಿ ಮಾಡೋಲ್ಲ ಮಮ್ಮಿ? ಕಲಿಬೇಕು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಮಾಡ್ತೀನಿ ತಾನೆ? ಹೌದು, ಮಾಡಿ. ಮಾಡಿದ್ರು ಮಾಡಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನಾನು ಮಾಡೋದಕ್ಕೆ ಹೋಗಲ್ಲ. ಹೆಣ್ಮಕ್ಳು ಅಡುಗೆ ಮಾಡೋದು ಕಲಿಬೇಕು. ನಾನು ಮಾಡ್ತೀನಿ ಗೈಸ್, ಇವ್ರು ತಿನ್ನಲ್ಲ ಅಷ್ಟೇ. ಅದೇ ಚೆನ್ನಾಗಿ ಮಾಡ್ತಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನಗೆ ಟೈಮ್ ಆಗೋದಿಲ್ಲ, ಸೊ ಹಾಗಾಗಿ ನನಗೆ ಈ ಥರ ನನಗೆ ಫ್ರೀ ಟೈಮ್ ಇದ್ದಾಗ ಈ ಥರ ಹೆಲ್ಪ್ ಮಾಡೋಕ್ಕೆ ಬರ್ತೀನಿ. ಸೊ ಅದು ಒಂದು ವಾರಕ್ಕೆ ಒಂದು ದಿವಸ ಮಾಡಿಬಿಟ್ರೆ ತಿಂಗಳೆಲ್ಲ ಹೇಳ್ತಿರ್ತಾಳೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಂಥದ್ದು ಇಲ್ಲ, ನನಗೆ ಫ್ರೀ ಇರ್ಬೇಕಲ್ವಾ? ಅವ್ರಿಗೂ ಗೊತ್ತು ನಾನು ಎಷ್ಟು ಪ್ಯಾಕ್ ಆಗಿರ್ತೀನಿ ಅಂತ ಅಲ್ವಾ ಒಮ್ಮೆ? ಹೌದು. ಸೊ ಹಾಗಾಗಿ ಫ್ರೀ ಟೈಮ್ ಇದ್ದಾಗೆಲ್ಲ ನಾನು ಎಣ್ಣೆ ಹಾಕ್ಬೇಕಾ? ಎಷ್ಟು ಸ್ಪೂನ್ ಹಾಕ್ಲಿ? ಸಾಕಾ? ಜಾಸ್ತಿ ಆಯಿಲೆಲ್ಲ ಹಾಕ್ಬೇಡಿ. ಆಮೇಲೆ ಕುಕಿಂಗ್ ಮಾಡೋದಕ್ಕೆ ನನಗೂ ತುಂಬ ಇಷ್ಟ ಆಗುತ್ತೆ. ನನಗೂ ಕುಕಿಂಗ್ ಕಲಿಯೋದಕ್ಕೆ ತುಂಬ ಇಷ್ಟ. ನಮ್ಮಮ್ಮ ಥರ ನಾನು ಒಳ್ಳೆ ಕುಕ್ ಆಗಬೇಕು ಅಂತ ನಂಗೆ ತುಂಬ ಇಷ್ಟ. ಚೆನ್ನಾಗಿ ಮಾಡ್ತೀನಿ. ಮಮ್ಮಿ ಇವಾಗ ನೆಕ್ಸ್ಟ್ ಏನು ಹಾಕಬೇಕು? ರುಬ್ಬಿರೋ ಮಸಾಲೆ ಹಾಕ್ಬೇಕು. ಹಾಕ್ಲಾ? ಹಾಕು. ಆಮೇಲೆ ನೆಕ್ಸ್ಟ್ ಏನು ಹಾಕ್ಬೇಕು ಇದಕ್ಕೆ? ಸ್ವಲ್ಪ ನೀರು ಹಾಕಿ. ನೀರು ಹಾಕಿ ಇದನ್ನು ಕುಕ್ ಮಾಡೋದಕ್ಕೆ ಇಡಬೇಕಾ? ಉಪ್ಪು ನೀವೇ ಹಾಕಿ. ಅದಕ್ಕೂ ಉಪ್ಪು ಹಾಕಿದ್ದೀನಿ. ಸೊ ಇದಕ್ಕೂ ಸ್ವಲ್ಪ ಹಾಕೋಣ, ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಣ. ಮುಚ್ಚಿಬಿಡು, ಕುದೀಲಿ ಸಾಂಬಾರು. ಪ್ಲೇಟ್ ಮುಚ್ಚಬೇಕಾ? ಹಾಂ. ಓಕೆ. ನಿಮ್ಮ ಸೀರಿಯಲ್ ಮಮ್ಮಿ ಸೀರಿಯಲ್ ನೋಡಲ್ವಾ? ನೋಡ್ತೀನಿ, ಈಗ ಹೋಗ್ತೀನಿ. ಆಯ್ತಲ್ವಾ? ಈಗ ನೆಕ್ಸ್ಟ್ ನಿಂದೆ ಪ್ರೋಗ್ರಾಮ್. ತಲೆ ಮೇಲೆ ತೆರೆ ಬಿದ್ರು ಏನೇ ಈ ಭಾಗ್ಯಲಕ್ಷ್ಮಿ ಸೀರಿಯಲ್ ಮಾತ್ರ ನೋಡೋದಿಲ್ಲ, ಇವರಿಬ್ರು ಬಿಡೋದಿಲ್ಲ.
ಅದು ಏನೇ ಆಗೋಗ್ಲಿ ಇವಾಗ ಮಿಸ್ ಮಾಡಿದ್ರೆ ನೋಡ್ತಾರೆ, ನಮ್ಮಪ್ಪ ಇಲ್ಲ ಅಂತಂದ್ರೆ ಹಾಕಲ್ಲ ಅಲ್ವಾ, ನಾಳೆ ಬೆಳಿಗ್ಗೆ ಹಾಕೋ. ನಮ್ಮಪ್ಪ ಟಿವಿಲಿ ನೋಡಿಲ್ಲ ಅಂತಂದ್ರೆ ಮೊಬೈಲಲ್ಲಿ ಕುತ್ಕೊಂಡು ನೋಡ್ತಾರೆ. ಅಷ್ಟು ಕ್ರೇಜು. ಓ ಮೈ ಗಾಡ್. ನಾನು ನೋಡಲ್ಲ ಅಂದ್ಕೊಳ್ಳಿ ಟಿವಿ, ಅಷ್ಟು ಹುಚ್ಚು ಇವರಿಬ್ಬರಿಗೆ. ನೀವು ನೋಡೋದು ಬೇರೆ, ನಾವು ನೋಡೋದು ಬೇರೆ. ಬಟ್ ಚೆನ್ನಾಗಿದೆ ಸೀರಿಯಲ್, ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತಂದ್ರೆ ಅದು ಏನು ಕಬ್ಬು ಅಲ್ಲ, ಉಂಡೆ ಬೇಯ ತನಕ ನೆಕ್ಸ್ಟ್ ಪ್ರೋಗ್ರಾಮ್ ಇವಾಗ ಕಬ್ಬು ತಿನ್ನೋದು. ತುಂಬ ಒಳ್ಳೇದಲ್ವಾ ಹೆಲ್ತಿಗೆ. ಆ್ಯಕ್ಚುಲಿ ಹಾಗೆ ತಿನ್ನಬೇಕು. ನಾನು ಹಾಗೆ ತಿನ್ನೋದಕ್ಕೆ ನನಗೆ ಇಷ್ಟ ಆಗಲ್ಲ, ಸೊ ಮಮ್ಮಿಗೂ ಇಷ್ಟ ಆಗಲ್ಲ. ಸೊ ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ ಹಾಗೆ ಎಳೆದು ತಿನ್ಬೇಕು, ಆವಾಗಲೂ ಅದು ಟೇಸ್ಟು. ಸೋಂಬೇರಿಗಳು ಇವ್ರಿಗೆ ಕಟ್ ಮಾಡಿ ಪೀಸ್ ಮಾಡಿ ನೋಡಿ ಫ್ರೆಂಡ್ಸ್, ಇನ್ನು ನೋಡಿ ಇಷ್ಟು ಮಾಡಿಕೊಟ್ರೆ ತಿಂತಾಳೆ, ಇಲ್ಲ ಅಂತಂದರೆ ತಿನ್ನಲ್ಲ. ನನಗೆ ಹಿಂಗೆ ತಿನ್ನೋದಕ್ಕೆ ಇಷ್ಟ. ಸೊ ಹಾಗೆ ಈ ಥರ ಮಾಡ್ಕೊಳ್ತೀನಿ ನಾನು. ಮತ್ತು ಚೆನ್ನಾಗಿದೆ. ನಮ್ಮ ಅಪ್ಪ ತಿನ್ನಲ್ಲ, ಸೊ ನಾವಿಬ್ರು ಇವಾಗ ಇಷ್ಟೂ ಖಾಲಿ ಮಾಡಲ್ಲ, ಒಂದು ಸ್ವಲ್ಪ ತಿಂದು ಇನ್ನು ನಾಳೆಗೆ ಇಟ್ಕೊಳ್ಳಿ. ಓಕೆ. ಆಗಿದೆಯಾ? ಸಾರು ಕುದೀತಾ ಇದೆ. ಓಕೆ. ಸೊ ಉಂಡೆ ಎಲ್ಲ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಓಕೆ ಮಮ್ಮಿ, ಒಂದು ವಡೆ ಕೊಡಿ ನೋಡೋಣ. ಓಕೆ. ಸೂಪರ್ ಆಗಿದೆ. ಹೆಂಗಿದೆ? ಸೂಪರ್ ಆಗಿದೆ ನಿಜವಾಗ್ಲೂ. ನಾವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದಲ್ಲ? ಬ್ರೇಕ್ಫಾಸ್ಟ್ ಮಾಡ್ಕೊಬೋದು. ಎಣ್ಣೆ ತಿಂದಿರೋರು, ಎಣ್ಣೆನೇ ಆಗಲ್ಲ, ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನೋರು ಈ ಥರ ಮಾಡಿಕೊಂಡು ತಿನ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಈ ಥರ ಮಾಡಿಕೊಂಡು ಹೋಗ್ಬೋದು ಅಲ್ವಾ? ಇದು ನಾವು ಗಣೇಶ ಹಬ್ಬಕ್ಕೆಲ್ಲ ಮಾಡ್ತೀವಲ್ಲ, ಕಡುಬು ಮಾಡ್ಬೋದು. ಸೊ ಸೇಮ್ ನಂಗೆ ಆ ಥರನೇ ಇದೆ. ಲೈಕ್ ನಾವು ಸ್ಟಫಿಂಗ್ ಮಾಡ್ತೀವಲ್ಲ, ಸೇಮ್ ಹಾಗೆ ನಾವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಅಲ್ವಾ? ಬ್ರೇಕ್ಫಾಸ್ಟು ಮಾಡ್ಕೊಬೋದು, ಹೊರಗಡೆ ತಿನ್ಬೇಕಾದ್ರೆ ಮಾಡ್ಕೊಬೋದು. ಲೈಟು ಫುಡ್ಡು, ಎಣ್ಣೆ ಇಲ್ಲದೆ ಇರೋದು ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಆ್ಯಕ್ಚುಲಿ ಚೆನ್ನಾಗಿದೆ, ಸೂಪರಾಗಿದೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿದೆ. ಸಾರು ಕುದೀತಾ ಇದೆಯಲ್ಲ, ಹಾಂ. ಸೊ ಒಂದೊಂದೇ ಈ ಥರ ಬಿಡಬೇಕು. ಓಕೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬೆಂದಿದೆ, ಕೈಗೆಲ್ಲ ಅಂಟ್ತಾ ಇಲ್ಲ. ಆಲ್ರೆಡಿ ನಾನು 4-5 ತಿಂದಾಯಿತು, ಅಷ್ಟು ಚೆನ್ನಾಗಿದೆ. ಸೊ ಗೈಸ್, ಇವಾಗ ಅಡುಗೆ ಎಲ್ಲ ರೆಡಿಯಾಗಿದೆ. ಆಚೆ ಕಡೆ ಮಳೆ ಬೇರೆ ಬರ್ತಿದೆ ಇವತ್ತು, ತುಂಬ ಜೋರಾಗಿ ಬರ್ತಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆ ರೆಸಿಪಿ ನಾನು ಸಪ್ರೇಟಾಗಿ ವ್ಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಸರಿನಾ? ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಟೇಸ್ಟ್ ನೋಡಾಯಿತು, ಸಕ್ಕತ್ತಾಗಿದೆ, ಸೂಪರಾಗಿದೆ. ಆ್ಯಂಡ್ ಬೆಳಗ್ಗೆಯಿಂದ ಸಾಯಂಕಾಲ ಏನೆಲ್ಲ ಮಾಡಿದ್ದೀನಿ ಅದೆಲ್ಲ ನಿಮ್ಮ ಹತ್ರ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.